ನಮಸ್ಕಾರ ವೀಕ್ಷಕರೇ. ಹದಿಹರೆಯದ ಬಾಲ್ಯ ಹಾಗೂ ಯೌವನ ನಡುವಿನ ಕಾಲ ಹುಡುಗಿಯಲ್ಲಿ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಗೆ ಭದ್ರ ಅಡಿಪಾಯ ಹಾಕುವ ಕಾಲ. ಬಾಲ್ಯದ ತುಂಟತನ ಕಳೆದು ಜವಾಬ್ದಾರಿ ನಿಧಾನವಾಗಿ ಅಡಿಯಿಡುತ್ತದೆ. ಮೊದಲ ಋತುಸ್ರಾವಕ್ಕೆ ದೇಹ ಸಜ್ಜಾಗುತ್ತದೆ. ದೇಹದ ಬೆಳವಣಿಗೆ ತೀವ್ರವಾಗಿ ಮುಂದುವರಿಯುತ್ತದೆ. ಎತ್ತರವಾಗುವುದಲ್ಲದೆ ಮೈಕೈ ತುಂಬಿಕೊಂಡು ಬೆಳೆಯುತ್ತಾಳೆ ಹುಡುಗಿ. ಸ್ತನಗಳ ಬೆಳವಣಿಗೆ ಗೋಚರಿಸುತ್ತದೆ. ಪ್ರಥಮ ಋತುಸ್ರಾವವು 12ರಿಂದ 16 ವರ್ಷಗಳಲ್ಲಿ ಕಂಡುಬರುತ್ತದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಉತ್ತಮ ಬೆಳವಣಿಗೆ ಇರುವ ಹುಡುಗಿಯರು 9ರಿಂದ 10ಕ್ಕೆ ಋತುಮತಿಯಾಗಿ ಬಿಡುತ್ತಾರೆ. ಚಿಕ್ಕ ವಯಸ್ಸಿಗೆ ಋತುಮತಿಯಾಗುವುದಕ್ಕೆ ಕಾರಣಗಳೆಂದರೆ ಅನುವಂಶೀಯತೆ, ಪೌಷ್ಟಿಕ ಆಹಾರ ಸೇವನೆ, ಬೊಜ್ಜು, ದೈಹಿಕ ಶ್ರಮ ಇಲ್ಲದಿರುವುದು. ಹೊಸದರದಲ್ಲಿ ಋತುಸ್ರಾವ ಪ್ರತಿ ತಿಂಗಳು ಸರಿಯಾಗಿ ಆಗದಿರಬಹುದು. ಸಾಮಾನ್ಯವಾಗಿ ಋತುಸ್ರಾವದ ಅವಧಿ 21ರಿಂದ 35 ದಿನಗಳು. ಋತುಸ್ರಾವ ಕಾಲಕ್ರಮೇಣ ಸರಿಯಾಗಿ ಆಗುತ್ತದೆ. ಅಲ್ಲದೆ ಸ್ರಾವವು ಎಲ್ಲರಲ್ಲಿ ಒಂದೇ ರೀತಿ ಇರುವುದಿಲ್ಲ. ಕೆಲವರಲ್ಲಿ 3 ದಿನವಿದ್ದರೆ ಮತ್ತೆ ಕೆಲವರಲ್ಲಿ 7ರಿಂದ 8 ದಿನಗಳು ಇರಬಹುದು. ದೈಹಿಕ ಬೆಳವಣಿಗೆಯೊಂದಿಗೆ ಮಾನಸಿಕ ಬೆಳವಣಿಗೆ ಸಹ ಆಗುತ್ತಿರುತ್ತದೆ. ಮಾನಸಿಕ ತೊಳಲಾಟ, ಗಾಬರಿ, ಗೊಂದಲಗಳು ಹುಡುಗಿಯಲ್ಲಿ ಕಾಣಿಸಿಕೊಳ್ಳುತ್ತದೆ. ಗೆಳತಿಯರ ಕಡೆಗೆ ಹೆಚ್ಚು ಆಕರ್ಷಿತರಾಗುತ್ತಾರೆ. ತಾಯಿಗಿಂತ ಗೆಳತಿಯೇ ಹೆಚ್ಚು ಆತ್ಮೀಯ ಎನಿಸುತ್ತಾಳೆ. ನಾಚಿಕೆ, ಸಂಕೋಚ, ಸೂಕ್ಷ್ಮತೆ, ಗಂಭೀರತೆ, ಕುತೂಹಲ, ಕಲ್ಪನೆ, ಏಕಾಂಗಿತನ ಎಲ್ಲವೂ ಏಕಕಾಲದಲ್ಲಿ ಮೂಡುತ್ತದೆ. ಇದರಿಂದ ಹುಡುಗರೆಡೆಗೆ ಆಕರ್ಷಿತರಾಗುವುದು ಸಹಜ. ಬೇಳೆಕಾಳುಗಳು, ಸೊಪ್ಪು, ತರಕಾರಿ, ಹಣ್ಣುಗಳು, ಹಾಲು, ಮೊಸರು, ತುಪ್ಪ ಎಲ್ಲವನ್ನು ಒಳಗೊಂಡಿರುವ ಪೌಷ್ಟಿಕ ಆಹಾರ ಅತ್ಯಂತ ಅವಶ್ಯಕ. ಇತ್ತೀಚಿನ ದಿನಗಳಲ್ಲಿ ಹುಡುಗಿಯರು ದಪ್ಪವಾಗುತ್ತೇವೆಂದು ತುಪ್ಪ ತಿನ್ನುವುದನ್ನೇ ಬಿಟ್ಟು ಬಿಡುತ್ತಾರೆ. ದಿನಕ್ಕೆ 1 ಚಮಚ ತುಪ್ಪದಿಂದ ಖಂಡಿತ ದಪ್ಪವಾಗುವುದಿಲ್ಲ. ತುಪ್ಪ ಜೀರ್ಣಶಕ್ತಿಗೆ, ಚರ್ಮಕಾಂತಿಗೆ, ಬುದ್ಧಿಶಕ್ತಿಗೆ ಬೇಕೇ ಬೇಕು. ಕ್ರಮಬದ್ಧ ವ್ಯಾಯಾಮ ಇರಬೇಕು. ಯಾವುದಾದರೊಂದು ಕ್ರೀಡೆಯಲ್ಲಿ ತೊಡಗಿಕೊಳ್ಳುವುದು, ಯೋಗಾಭ್ಯಾಸ, ಜಾಗಿಂಗ್ ಮಾಡುವುದು ಒಳ್ಳೆಯದು. ಮಾನಸಿಕ ಪ್ರಶಾಂತತೆಗೆ ಸ್ನೇಹ, ನಗು ಮತ್ತು ಉತ್ತಮ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು. ಸಾಮಾನ್ಯವಾಗಿ ಹದಿಹರೆಯದಲ್ಲಿ ಬಣ್ಣ, ರೂಪು, ಎತ್ತರದ ಬಗ್ಗೆ ಕೀಳರಿಮೆ ಹುಟ್ಟಿಕೊಳ್ಳುತ್ತದೆ. ನಿಮ್ಮನ್ನು ನೀವು ಪ್ರೀತಿಸುವುದನ್ನು ಕಲಿಯಬೇಕು. ಹರೆಯದಲ್ಲಿ ಕೆಲವರಿಗೆ ಮೊಡವೆಗಳ ಕಾಟ ವಿಪರೀತ. ಇಷ್ಟು ಕಾಲ ಅಂದವಾಗಿದ್ದ ಮುಖಕ್ಕೆ 1-2 ಗುಳ್ಳೆಗಳು ಕಾಣಿಸಿಕೊಂಡ ಕೂಡಲೇ ಆತಂಕ ಶುರುವಾಗುತ್ತದೆ. ಸದಾ ಕನ್ನಡಿಯ ಮುಂದೆ ನಿಂತು ಗುಳ್ಳೆಗಳನ್ನು ಚಿವುಟಿಕೊಳ್ಳುವುದು ಕೆಲಸವಾಗುತ್ತದೆ. ದಿನಕ್ಕೆ 3-4 ಬಾರಿ ಬೆಚ್ಚಗಿನ ನೀರಿನಲ್ಲಿ ಮುಖ ತೊಳೆದುಕೊಳ್ಳಬೇಕು. ಹೆಚ್ಚು ಕ್ಷಾರಯುಕ್ತ ಸಾಬೂನ ಬಳಕೆ ಬೇಡ. ಪುದೀನ ಮತ್ತು ಅರಿಶಿನ ಬೆರೆಸಿ ಅರೆದು ಲೇಪಿಸಿ ಅರ್ಧ ಗಂಟೆ ಬಿಟ್ಟು ಮುಖ ತೊಳೆದುಕೊಳ್ಳಬೇಕು. ಜ್ಯೇಷ್ಠ ಮಧು, ಬಜೆ, ಮಜ್ಜಿಷ್ಟ ಪ್ರತಿಯೊಂದನ್ನು 10 ಗ್ರಾಂ ತೆಗೆದುಕೊಂಡು ಕುಟ್ಟಿ ಪುಡಿ ಮಾಡಿಟ್ಟುಕೊಳ್ಳಬೇಕು. ಇದನ್ನು ನೀರಿನಲ್ಲಿ ಬೆರೆಸಿ ಮುಖಕ್ಕೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಮುಖ ತೊಳೆಯಬೇಕು. ಮುಖ ತೊಳೆಯಲು ಕಡಲೆ ಹಿಟ್ಟು ಬಳಸುವುದು ಉತ್ತಮ. ಕೆಲವರಲ್ಲಿ ಬಾಯಿಯಿಂದ ಕೆಟ್ಟ ದುರ್ವಾಸನೆ ಬರುತ್ತಿರುತ್ತದೆ. ಹಲ್ಲಿನ ತೊಂದರೆ, ಅಸಿಡಿಟಿ, ಮಲಬದ್ಧತೆಯ ತೊಂದರೆಗಳುಂಟಾದಾಗ ಚಿಕಿತ್ಸೆ ಪಡೆಯಬೇಕು. ದಾಲ್ಚಿನ್ನಿ ಇಲ್ಲವೇ ಏಲಕ್ಕಿಯನ್ನು ಬಾಯಿಯಲ್ಲಿ ಹಾಕಿ ಅಗಿಯಬೇಕು. ರೋಮಗಳ ಬೆಳವಣಿಗೆಯು ಕೆಲವರಲ್ಲಿ ಅಧಿಕ. ಹಾರ್ಮೋನಿನ ಕಾರಣದಿಂದ ಮತ್ತು ಪಿಸಿಒಡಿ ಸಮಸ್ಯೆ ಇರುವವರಲ್ಲಿ ರೋಮಗಳ ಬೆಳವಣಿಗೆ ಹೆಚ್ಚು. ಬನ್ನಿ ಮರದ ಕಾಯಿಯನ್ನು ನೀರಿನಲ್ಲಿ ತೆಗೆದು ಲೇಪಿಸುವುದರಿಂದ ರೋಮಗಳ ಬೆಳವಣಿಗೆ ತಗ್ಗುತ್ತದೆ. ಅನೇಕ ಹುಡುಗಿಯರಲ್ಲಿ ರಕ್ತಹೀನತೆ ಅತ್ಯಂತ ಸಾಮಾನ್ಯ ಸಮಸ್ಯೆ. ಕೆಲವರಲ್ಲಿ ಋತುಚಕ್ರದ ಸಮಯದಲ್ಲಿ ಅಧಿಕ ರಕ್ತಸ್ರಾವವಾಗುವುದರಿಂದ ಬಹುಬೇಗ ರಕ್ತಹೀನತೆ ಉಂಟಾಗುತ್ತದೆ. ಆಹಾರದಲ್ಲಿ ಪ್ರತಿದಿನ ಸೊಪ್ಪುಗಳು, ಹಣ್ಣುಗಳು, ತರಕಾರಿ ಸೇವಿಸಬೇಕು. ದಿನಕ್ಕೊಂದು ಲೋಟ ಹಾಲಿಗೆ 2 ಚಮಚ ಜೇನುತುಪ್ಪ ಬೆರೆಸಿ ಸೇವಿಸಬೇಕು. ಖರ್ಜೂರ, ಒಣದ್ರಾಕ್ಷಿ ಸೇವನೆ ಕೂಡ ತುಂಬಾ ಒಳ್ಳೆಯದು. ನುಗ್ಗೆ ಸೊಪ್ಪಿನ ರಸ ಮತ್ತು ಜೇನುತುಪ್ಪ ಸೇವಿಸಬೇಕು. ಕೆಲವರಲ್ಲಿ ಋತುಸ್ರಾವ 2-3 ತಿಂಗಳಿಗೊಮ್ಮೆ ಬರುತ್ತದೆ. ಅಂಥವರು ಎಳ್ಳು, ಇಪ್ಪಳ್ಳಿ, ಬಾರಂಗಿ, ಮೆಣಸು, ಶುಂಠಿ ಸಮಭಾಗ ಪುಡಿ ಮಾಡಬೇಕು. 1 ಚಮಚದಷ್ಟು ಪುಡಿಯನ್ನು ಬೆಲ್ಲದೊಂದಿಗೆ ಬೆರೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಲೋಳೆ ರಸದ ತಿರುಳನ್ನು ಬೆಲ್ಲದೊಂದಿಗೆ ಬೆರೆಸಿ ತಿನ್ನಬೇಕು. ಮಾಸಿಕ ಸ್ರಾವದ ಸಮಯದಲ್ಲಿ 5ರಿಂದ 7 ದಿನಗಳಿಗಿಂತ ಹೆಚ್ಚು ಕಾಲ ಸ್ರಾವವಾಗುತ್ತಿದ್ದಲ್ಲಿ ಮತ್ತು 2 ಋತುಚಕ್ರದ ಮಧ್ಯೆ ಅಂದರೆ ಮುಟ್ಟಾದ 15 ದಿನಗಳಲ್ಲಿ ಮತ್ತೆ ಸ್ರಾವ ಆರಂಭವಾಗುತ್ತಿದ್ದರೆ ಆಲಕ್ಷ್ಯ ಮಾಡಬಾರದು. ಉತ್ತರಾಣಿಯ ರಸವನ್ನು 4 ಚಮಚದಷ್ಟು ಜೇನುತುಪ್ಪದಲ್ಲಿ ಬೆರೆಸಿ ದಿನಕ್ಕೆ 2 ಬಾರಿ ಖಾಲಿ ಹೊಟ್ಟೆಯಲ್ಲಿ 15ರಿಂದ 21 ದಿನ ಸೇವಿಸಬೇಕು. 4 ಚಮಚ ಆಡುಸೋಗೆ ರಸವನ್ನು ಜೇನುತುಪ್ಪದೊಂದಿಗೆ ದಿನಕ್ಕೆ 2 ಬಾರಿ 15 ದಿನ ಸೇವಿಸಬೇಕು. ಮಾಸಿಕ ಸ್ರಾವದ ಕೆಲವು ದಿನಗಳ ಮುಂಚೆ ಸ್ವಲ್ಪ ಪ್ರಮಾಣದಲ್ಲಿ ಬಿಳಿಸ್ರಾವ ಆಗುತ್ತದೆ. ಇದಕ್ಕೆ ಯಾವುದೇ ರೀತಿಯ ವಾಸನೆ ಇರುವುದಿಲ್ಲ. ಇದು ಅತ್ಯಂತ ಸ್ವಾಭಾವಿಕ ಸ್ರಾವ. ಇದಕ್ಕೆ ಯಾವುದೇ ಚಿಕಿತ್ಸೆಯ ಅಗತ್ಯವಿರುವುದಿಲ್ಲ. ಆದರೆ ಇದೇ ಬಿಳಿಸ್ರಾವ ಅತಿಯಾದರೆ ಮತ್ತು ಹಳದಿ ಬಣ್ಣದಿಂದ ಕೂಡಿದ್ದರೆ, ಮೊಸರಿನಂತೆ ಗಟ್ಟಿಯಾಗಿದ್ದರೆ ಚಿಕಿತ್ಸೆ ಅವಶ್ಯಕ. ಬಿಳಿ ಮುಟ್ಟಿಗೆ ಬಹುಮುಖ್ಯ ಕಾರಣ
ಜನನಾಂಗದ ಸ್ವಚ್ಛತೆ ಕಾಪಾಡಿಕೊಳ್ಳದಿರುವುದು. ಒಳ ಉಡುಪುಗಳನ್ನು ಬಿಸಿ ನೀರಿನಲ್ಲಿ ಸ್ವಚ್ಛಗೊಳಿಸಬೇಕು. ಪ್ರತಿ ಬಾರಿ ಮಲವಿಸರ್ಜನೆ ಮತ್ತು ಮೂತ್ರ ವಿಸರ್ಜನೆಯ ನಂತರ ನೀರಿನಿಂದ ಜನನಾಂಗವನ್ನು ಸ್ವಚ್ಛಗೊಳಿಸಬೇಕು. ನ್ಯಾಪ್ಕಿನ್ಗಳ ಬಳಕೆ ಸರಿಯಾಗಿ ಮಾಡದೇ ಇರುವುದು, ಅತಿಯಾದ ಕ್ಷಾರವುಳ್ಳ ಸಾಬೂನಿನ ಬಳಕೆ ಮಾಡುವುದು ಬಿಳಿಮುಟ್ಟಿಗೆ ಕಾರಣವಾಗುತ್ತದೆ. ತ್ರಿಫಲ ಪುಡಿಯಿಂದ ಕಷಾಯ ತಯಾರಿಸಿ ಜನನಾಂಗವನ್ನು ಸ್ವಚ್ಛಗೊಳಿಸಬೇಕು. ಉದ್ದಿನ ಹಿಟ್ಟು, ಜ್ಯೇಷ್ಠ ಮಧು, ಅಶ್ವಗಂಧ ಸಮಭಾಗ ಪುಡಿ ಮಾಡಿ 1 ಚಮಚ ಜೇನುತುಪ್ಪದೊಂದಿಗೆ ಸೇವಿಸಬೇಕು. ಋತುಸ್ರಾವಕ್ಕೆ ಮುಂಚೆ ಮತ್ತು ಸ್ರಾವ ಆರಂಭವಾದ ನಂತರ ಹೊಟ್ಟೆ ನೋವನ್ನು ಅನುಭವಿಸುತ್ತಿರುವ ಹುಡುಗಿಯರೇ ಬಹಳ ಕಡಿಮೆ. ಸಾಮಾನ್ಯವಾಗಿ ಬಹುತೇಕರಲ್ಲಿ ಸ್ವಲ್ಪ ಮಟ್ಟಿನ ಹೊಟ್ಟೆನೋವು ಕಾಣಿಸಿಕೊಳ್ಳುತ್ತದೆ. ಕೆಳ ಹೊಟ್ಟೆ, ಸೊಂಟ, ಕಾಲುಗಳಲ್ಲಿ ಸೆಳೆತ ಹುಟ್ಟಿಕೊಳ್ಳುತ್ತದೆ. ಕೆಲವರಲ್ಲಿ ಮುಂಚೆಯೇ ನೋವು ಕಾಣಿಸಿಕೊಂಡು ಸ್ರಾವ ಆರಂಭವಾದ ನಂತರ ತಂತಾನೆ ಕಡಿಮೆಯಾಗುತ್ತದೆ. ಇನ್ನು ಕೆಲವರಲ್ಲಿ ಋತುಸ್ರಾವದ ಆರಂಭದ ದಿನ ಮಾತ್ರ ನೋವಿನ ತೀವ್ರತೆ ಇದ್ದು ನಂತರ ಕಡಿಮೆಯಾಗುತ್ತದೆ. ಕೆಲವೊಮ್ಮೆ ಅಪರೂಪಕ್ಕೆ ಹೊಟ್ಟೆ ನೋವು, ತಲೆ ಸುತ್ತು, ವಾಂತಿ, ಮಲಬದ್ಧತೆ, ಎದೆಬಿಗಿದಂತಹ ಸಮಸ್ಯೆಗಳು ಕಂಡುಬರುವುದು. ಹಿಂದಿನ ಬದಲಾದ ಜೀವನ ಶೈಲಿಯಲ್ಲಿ ವ್ಯಾಯಾಮದ ಅಭಾವದಿಂದಾಗಿ ಈ ಹೊಟ್ಟೆ ನೋವು ಕಂಡುಬರುತ್ತದೆ. ಕೆಲವರಲ್ಲಿ ಮಾನಸಿಕ ಖಿನ್ನತೆ, ಆತಂಕಗಳಿದ್ದಲ್ಲಿಯೂ ಈ ತೊಂದರೆ ಕಾಣಿಸಿಕೊಳ್ಳುತ್ತದೆ. ಮುಟ್ಟಿನ ಸಮಯದಲ್ಲಿ ಕಡಲೆಕಾಳು ಗಾತ್ರದ ಇಂಗನ್ನು ತುಪ್ಪದಲ್ಲಿ ಹುರಿದು ಬಿಸಿ ನೀರಿನಲ್ಲಿ 3 ಬಾರಿ ಸೇವಿಸಬೇಕು. ಮಾಸಿಕ ಸ್ರಾವ ಆರಂಭವಾಗುವ 7 ದಿನಗಳ ಮುಂಚೆಯೇ ಶುಂಠಿ, ಮೆಣಸು, ಹಿಪ್ಪಳ್ಳಿ ಸಮಭಾಗ ಪುಡಿ ಮಾಡಿಟ್ಟುಕೊಂಡು ದಿನಕ್ಕೆ 2 ಬಾರಿಯಂತೆ 1 ಚಮಚ ತುಪ್ಪದಲ್ಲಿ ಬೆರೆಸಿ ಸೇವಿಸಿ ಬಿಸಿ ನೀರು ಕುಡಿಯಬೇಕು. 2 ದಿನಗಳಿಗೊಮ್ಮೆ ತಲೆಗೆ ಸ್ನಾನ ಮಾಡಬೇಕು. ವಾರಕ್ಕೊಮ್ಮೆ ಮೆಂತ್ಯ ಸೊಪ್ಪು, ಕರಿಬೇವು, ನೆಲ್ಲಿಕಾಯಿ ಪುಡಿ ಸೇರಿಸಿ ತಲೆಗೆ ಹಚ್ಚಿಕೊಂಡು 1 ಗಂಟೆ ಬಿಟ್ಟು ಸ್ನಾನ ಮಾಡಬೇಕು. ಹದಿಹರೆಯದಲ್ಲಿ ಸಾವಿರಾರು ಪ್ರಶ್ನೆಗಳು, ಸಮಸ್ಯೆಗಳು ಕಾಡುತ್ತಿರುತ್ತದೆ. ಅವುಗಳನ್ನು ನಿಭಾಯಿಸಲು ಜೀವನ ಕೌಶಲ್ಯಗಳನ್ನು ಕಲಿಯುವುದು ಅತ್ಯಗತ್ಯ. ಸಮಯ ಸಂದರ್ಭಕ್ಕೆ ತಕ್ಕಂತೆ ಪ್ರತಿದಿನ ಎಲ್ಲವನ್ನೂ ಎದುರಿಸಬೇಕಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಒತ್ತಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್